ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ, ಶತಾಯು ಆಯುರ್ವೇದ ಮುಖ್ಯಸ್ಥೆಯಾಗಿ ನಾನು ಸುಮಾರು 23 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಜನರಲ್ ಆಗಿ ನಾನು ನೋಡುವಂಥದ್ದು ಬಹಳ ಪೇಷಂಟ್ ನನಗೆ ಬರುವಂಥದ್ದು IVF ಸಮಸ್ಯೆಯಿಂದ ಬಳಲ್ತಾ IVF ಮಾಡಿಸಿ ಫೇಲ್ IVF ಕೇಸಸ್ ಆಗಿ ಇನ್ಫರ್ಟಿಲಿಟಿ ಕೇಸಸ್ಸಲ್ಲಿ ಬಹಳ ಜನ ಬರ್ತಾ ಇರ್ತಾರೆ. ಸೊ ಬಹಳಷ್ಟು ಜನ ಲಕ್ಷಗಟ್ಟಲೆ ಲಕ್ಷಾಂತರ ರೂಪಾಯಿಯನ್ನು IVF ಟ್ರೀಟ್ಮೆಂಟ್ಗೆ ಹಾಕ್ತಾರೆ. IVF ಟ್ರೀಟ್ಮೆಂಟು ಫೇಲ್ ಆದ ನಂತರ ಅವರಿಗೆ ಏನಕ್ಕೆ IVF ಫೇಲ್ ಆಯಿತು, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಬಹಳ ಸ್ಪೆಂಡ್ ಮಾಡಿ IVF ಸಕ್ಸಸ್ ಆಗಲಿಲ್ಲ, ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ದಿಕ್ಕು ತೋಚದೆ ಬಳಲ್ತಾ ಇರ್ತಾರೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ IVF ಫೇಲ್ ಆಗೋಕ್ಕೆ ಕಾರಣಗಳೇನು, IVF ಹೋಗೋದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಪ್ರೇಷನ್ ಆಗಿ ಹೋಗಬೇಕು, ಮತ್ತು IVF ಸಕ್ಸಸ್ಫುಲ್ ಆಗೋಕ್ಕೆ ಅಥವಾ IVF ಇಲ್ಲದೇ ಸಹಿತ ಆಯುರ್ವೇದದಲ್ಲಿ ಹೇಗೆ ಬಂಜತನಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಬಹಳಷ್ಟು ಕಪಲ್ಸ್ ಇರಬಹುದು, ಈಗ 35 ವರ್ಷ 40 ವರ್ಷ ಆಗಿರುತ್ತೆ, ಮದುವೆ ಆಗಿ ಬಹಳಷ್ಟು 10-15 ವರ್ಷ ಆಗಿರುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳಾಗ್ತಾ ಇಲ್ಲ ಅಂತಂದ್ಬಿಟ್ಟು ಬೇಗ IVF ಟ್ರೀಟ್ಮೆಂಟಿಗೆ ಹೋಗುವಂಥದ್ದು, ಅಥವಾ ತುಂಬ ವರ್ಷ ಕಾದಿದ್ವಿ ಇನ್ನು IVF ಮಾಡಿಸ್ಬಿಡೋಣ ಅಂತ ಹೋಗೋದು ಅಂತ IVF ಟ್ರೀಟ್ಮೆಂಟಿಗೆ ಹೋಗ್ತಾರೆ. IVF ಚಿಕಿತ್ಸೆಯಲ್ಲಿ ಫಸ್ಟ್ IVF ಅಲ್ಲಿ ಬರೀ 25-30% ಮಾತ್ರ ಸಕ್ಸಸ್ ರೇಟ್ ಇರುತ್ತೆ. ಹಾಗಾಗಿ ಅವರ ಏಜ್ ಕಡಿಮೆ ಇದ್ದರೆ ಮಾತ್ರ ಅದು 50% ಮೇಲೆ ಸಕ್ಸಸ್ ರೇಟ್ ಇರುತ್ತೆ. ಹಾಗಾಗಿ ಬಹಳ IVF ಚಿಕಿತ್ಸೆಗಳು ಸಕ್ಸಸ್ಫುಲ್ ಆಗೋದಿಲ್ಲ. ಹಾಗಾದರೆ IVFನ ಚಿಕಿತ್ಸೆಯಲ್ಲಿ ನಾವು ಸಕ್ಸಸ್ಸನ್ನು ಹೇಗೆ ತರಬೇಕು ಮತ್ತು ಇದಕ್ಕೆ ಹೇಗೆ ಪೂರಕವಾಗಿ ಆಯುರ್ವೇದ ಚಿಕಿತ್ಸೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ IVF ಚಿಕಿತ್ಸೆಯಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ಎಂಬ್ರಿಯೋ ಕ್ವಾಲಿಟಿ. ಎಂಬ್ರಿಯೋ ಏನು ಫ್ರೀಸ್ ಮಾಡಿರ್ತಾರೆ, ನಿಮ್ಮ ಅಂಡಾಣುವನ್ನು ತೆಗೆದು ಅದೇ ರೀತಿ ಸ್ಪರ್ಮನ್ನು ತೆಗೆದು ಅದನ್ನು ಎಂಬ್ರಿಯೋ ಆಗಿ ಮಾಡಿರ್ತಾರಲ್ಲ, ಅದರಲ್ಲಿ AA ಗ್ರೇಡ್ ಇದ್ದಾಗ, ಒಳ್ಳೆಯ ಕ್ವಾಲಿಟಿ ಇದ್ದಾಗ, ಯಾವುದೇ ರೀತಿ ಕ್ರೋಮೋಸೋಮಲ್ ಡಿಫೆಕ್ಟ್ ಇಲ್ಲದೆ ಇರುವಾಗ ಅಂತಹ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದಾಗ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಆಗಿರುತ್ತೆ. ಬಹಳಷ್ಟು ಜನ ಏನು ಮಾಡ್ತಾರೆ, ತುಂಬ ಎಂಬ್ರಿಯೋ ಸಿಗಲಿಲ್ಲ, ನಮಗೆ ಎಗ್ ಪಿಕಪ್ ಮಾಡಿದಾಗ ಭಾಳ ಕಡಿಮೆ ಅಂಡಾಣು ಸಿಕ್ಕಿದೆ, ತುಂಬ ಎಂಬ್ರಿಯೋ ಸಿಕ್ಕಿಲ್ಲ ಅಂತ B ಗ್ರೇಡು ಅಥವಾ AB ಗ್ರೇಡನ್ನು ಹಾಕ್ತಾ ಹೋಗ್ತಾರೆ. ಬಟ್ ಈ ರೀತಿ ಮಾಡೋದ್ರಿಂದ ಸಕ್ಸಸ್ ರೇಟು ಬೇಗ ಸಿಕ್ಕೋದಿಲ್ಲ. ಮತ್ತು ಹೇಗೆ ನಾವು ಇದನ್ನು ಸರಿ ಮಾಡೋದು ಅಂದರೆ, ನಾವು ಆಯುರ್ವೇದದಲ್ಲಿ ಕ್ವಾಲಿಟಿ ಆಫ್ ಎಗ್, ಅಂಡಾಣುವಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂತಹ ಚಿಕಿತ್ಸೆಯನ್ನು ಮಾಡ್ತೀವಿ. ಅದೇ ರೀತಿ ಸ್ಪರ್ಮ್ ಕ್ವಾಲಿಟಿಯನ್ನು, ಡಿಫೆಕ್ಟ್ ಇರುವಂತಹ ಸ್ಪರ್ಮು, ಏಜೋಸ್ಪರ್ಮಿಯಾ ಅಥವಾ ಅಜಂತೋಸ್ಪರ್ಮಿಯಾ, ಟೆರಟೋಸೋಸ್ಪರ್ಮಿಯಾ, ಈ ರೀತಿ ಡಿಫೆಕ್ಟ್ ಇರುವಂತಹ ಸ್ಪರ್ಮ್ಗಳನ್ನು ಬಳಸದೇನೆ ಕ್ವಾಲಿಟಿ ಇರುವಂತಹ ಸ್ಪರ್ಮನ್ನು ಉತ್ಪತ್ತಿ ಮಾಡೋ ರೀತಿ ಚಿಕಿತ್ಸೆಯನ್ನು ನೀಡ್ತೀವಿ. ಇದಾದ ನಂತರ ಬಹಳಷ್ಟು ಜನಕ್ಕೆ ಸಂತತಿ ಬಿಂದು ಚಿಕಿತ್ಸೆ ಅಂತ ಮಾಡ್ತೀವಿ, ಡಿಟಾಕ್ಸನ್ನು ಮಾಡ್ತೀವಿ. ಇದು ಮಾಡೋದ್ರಿಂದ IVFಗೆ ಹೋದಾಗ ಅವರಿಗೆ AA ಗ್ರೇಡು ಒಳ್ಳೆಯ ಕ್ವಾಲಿಟಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದರೆ ಅವರ ದೇಹದಲ್ಲಿರುವಂತಹ ಯೂಟರೈನ್ ಲೈನಿಂಗ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಅಷ್ಟೇ ಏಜ್ ಆಗ್ತಾ ಆಗ್ತಾ ಮಹಿಳೆಯ ಗರ್ಭಕೋಶದ ಒಳಗೆ ಎಂಬ್ರಿಯೋ ಲೈನಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮ್ಮ ಯೂಟ್ರಸ್ಸಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ಗಿಂತ ಮುಂಚೆ ಎಂಬ್ರಿಯೋ ಲೈನಿಂಗ್, ಎಂಡೋಮೆಟ್ರಿಯಲ್ ಲೈನಿಂಗ್ ಏನಿರಬೇಕು ಅದು 7 ಅಥವಾ 8 mm ಮೇಲೆ ಇರಬೇಕು, ಮತ್ತು ಟ್ರಿಪಲ್ ಲೇಯರ್ ಇರಲೇಬೇಕು. ಈ ರೀತಿ ಇಲ್ಲದೆ ಇರುವಾಗ ಸಹಿತ ಅವರಲ್ಲಿ IVF ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಮಹಿಳೆಯಲ್ಲಿ ಇನ್ನೊಂದು ಅಂಶ ತುಂಬ ನೆಗ್ಲೆಕ್ಟ್ ಮಾಡೋದು ಅಂದರೆ, ಪದೇ ಪದೇ ಬಹಳ ವರ್ಷಾನ್ಗಟ್ಲೆಯಿಂದ ಅವರು IVF ಟ್ರೀಟ್ಮೆಂಟು, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡ್ತಾನೇ ಇರ್ತಾರೆ. ಅವರ ದೇಹದಲ್ಲಿ ಬಹಳಷ್ಟು ಹಾರ್ಮೋನ್ಗಳು ವ್ಯತ್ಯಾಸ ಆಗಿರುತ್ತೆ. ನಾವು LH FSH ಫ್ಯಾಕ್ಟರ್ಸ್ ನೋಡ್ತೀವಿ, ಅದೆರಡು 1:1 ರೇಷಿಯೋದಲ್ಲಿ ಇರಬೇಕು. ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂಡರ್ ಕಂಟ್ರೋಲಲ್ಲಿ ಇರಬೇಕು. ಪ್ರೊಜೆಸ್ಟ್ರಾನ್ ಲೆವೆಲ್ಲು ಮತ್ತು ಈಸ್ಟ್ರೋಜನ್ ನಾರ್ಮಲ್ ಕಂಡೀಷನ್ಸಲ್ಲಿ ಇರಬೇಕು. ಇದು ಎಲ್ಲದೂ ಸಹಿತ ಗರ್ಭ ಧರಿಸೋಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ಬಹಳಷ್ಟು ಇನ್ಫರ್ಟಿಲಿಟಿ ಮಹಿಳೆಯರಲ್ಲಿ ಥೈರಾಯ್ಡ್ನ ಸಮಸ್ಯೆ ಸಹಿತ ಇರುತ್ತೆ. ಅಂಥವರು ಥೈರಾಯ್ಡ್ನ ಹೈಪೋಥೈರಾಯ್ಡಿಸಮ್ ಚಿಕಿತ್ಸೆಯನ್ನು ತಗೊಂಡು, ಅದಕ್ಕೆ ಮೆಡಿಕೇಷನ್ಸನ್ನು ತಗೊಂಡು ಅವರು ಅವರ ಹಾರ್ಮೋನನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಇಟ್ಟರೆ IVF ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಬಹಳಷ್ಟು ಮಹಿಳೆಯರು ನೆಗ್ಲೆಕ್ಟ್ ಮಾಡ್ತಾರೆ, ಬಹಳಷ್ಟು ಹಾಸ್ಪಿಟಲ್ಸಲ್ಲಿ ಸಹಿತ ನೆಗ್ಲೆಕ್ಟ್ ಮಾಡ್ತಾರೆ. IVF ಅಂದ ತಕ್ಷಣ ಬನ್ನಿ ಈ ತಿಂಗಳೇ ಮಾಡೋಣ, ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಎಲ್ಲ ಸರಿ ಇದೆ ಅಂತ ಮಾಡ್ತಾರೆ. ಹಾಗಾಗಿ ಆ ರೀತಿ ಮಾಡ್ದೇ ಎಲ್ಲ ಹಾರ್ಮೋನ್ಗಳನ್ನು ಪರಿಶೀಲಿಸಿ, ಎಲ್ಲ ಲೈನಿಂಗನ್ನು ಪರಿಶೀಲಿಸಿ, ಎಂಬ್ರಿಯೋ ಕ್ವಾಲಿಟಿಯನ್ನು ಪರಿಶೀಲಿಸಿ ನಂತರ ಟ್ರಾನ್ಸ್ಫರಿಗೆ ಹೋಗಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ IVF ಅಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ನಂತರ ನಾವು ಬಹಳಷ್ಟು ನೋಡಿರುವಂತಹ ಕೇಸ್ಗಳಲ್ಲಿ ಯಾರಲ್ಲಿ ಒಬೇಸಿಟಿ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಯಾರ ಮಹಿಳೆಯರಲ್ಲಿ ತೂಕ ಜಾಸ್ತಿ ಇದೆ,
ಈ ರೀತಿ ಇದ್ದಾಗ ಸಹಿತ ಸಕ್ಸಸ್ ರೇಟು IVF ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ BMI ಅನ್ನು 25ರ ಒಳಗೆ ಇಟ್ಕೊಂಡು ತೂಕವನ್ನು ಆದಷ್ಟು ಕಡಿಮೆ ಇಟ್ಕೊಳ್ಳೋದ್ರಿಂದ IVF ಅಲ್ಲಿ ನಾವು ಸಕ್ಸಸ್ ರೇಟನ್ನು ನೋಡಬಹುದು. ಮತ್ತು ಇನ್ನೊಂದು ಅಂಶ, ಯಾರಿಗೆ ಎಂಡೋಮೆಟ್ರಿಯಾಸಿಸ್ ಇದೆ, ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಬಹಳ ಪೇನ್ ಬರುವಂಥದ್ದು, ಎಂಡೋಮೆಟ್ರಿಯಲ್ ಲೈನಿಂಗು ಗರ್ಭಕೋಶದ ಹೊರಗೆ ಆಗಿರುವಂಥದ್ದು, ತುಂಬ ಎಂಡೋಮೆಟ್ರಿಯಾಸಿಸ್ ಇದ್ದು ಅವರಿಗೆ ಸಫರಿಂಗ್ ಇದ್ದಾಗ ಹೊಟ್ಟೆ ನೋವು ಬರುವಂಥದ್ದು, ತುಂಬ ಬೆನ್ನು ನೋವು ಬರುವಂಥದ್ದು ಮುಟ್ಟಿನ ಸಮಯದಲ್ಲಿ, ಈ ರೀತಿ ಇರುವವರಲ್ಲಿ ಸಹ IVF ಮಾಡಿದಾಗ ಸ್ವಲ್ಪ ಸಕ್ಸಸ್ ರೇಟು ಕಡಿಮೆ ಕಂಡುಕೊಳ್ಳುತ್ತೆ. ಹಾಗಾಗಿ ಮೊದಲು ಎಂಡೋಮೆಟ್ರಿಯಾಸಿಸ್ಗೆ ಸರಿಯಾಗಿ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ನೀಡಿ ನಂತರ IVF ಚಿಕಿತ್ಸೆಯನ್ನು ಮಾಡಬಹುದಾಗಿದೆ. ಇದಲ್ಲದೆ ಬಹಳಷ್ಟು ಮಹಿಳೆಯರಲ್ಲಿ, ಈಗಂತೂ ತುಂಬ ಕಾಮನ್ ಆಗಿ ನಾನು ನೋಡ್ತಾನೆ ಇದ್ದೀನಿ, ಬಹಳಷ್ಟು ಮಹಿಳೆಯರ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಯೂಟ್ರಸ್ ಇರುತ್ತೆ. ಅಂದರೆ ಅವರಿಗೆ ಮಯೋಮೆಟ್ರಿಯಮಲ್ಲಾಗಲಿ ಅಥವಾ ಒಳಗಡೆ ಆಗಲಿ ಫೈಬ್ರಾಯ್ಡ್ ಯೂಟ್ರಸ್ ಇರುವಂಥದ್ದು, ಫೈಬ್ರಾಯ್ಡ್ಗಳು ಫಾರ್ಮ್ ಆಗಿರೋದು, ಮಲ್ಟಿಪಲ್ ಫೈಬ್ರಾಯ್ಡ್ಗಳಾಗಿರುವಂಥದ್ದು, ಯೂಟ್ರೈನ್ ಪಾಲಿಪ್ ಅಂತ ಹೇಳ್ತೀವಿ, ಈ ರೀತಿ ಪಾಲಿಪ್ಗಳು ಫಾರ್ಮ್ ಆಗಿರುವಂಥದ್ದು, ಈ ರೀತಿ ಗರ್ಭಕೋಶದಲ್ಲಿರುವಂಥ ಅಬ್ನಾರ್ಮಲಿಟೀಸ್ ಇದ್ದಾಗ ಸಹಿತ ಸ್ವಲ್ಪ ಸಕ್ಸಸ್ ರೇಟ್ ಒಂದು 20% ಕಡಿಮೆ ಆಗುತ್ತೆ. ಹಾಗಾಗಿ ಯಾವ ರೀತಿ ನಿಮ್ಮ ಗರ್ಭಕೋಶದ ಆರೋಗ್ಯವನ್ನು ನಾವು ನೋಡಬೇಕಾಗತ್ತೆ. ಈ ಎಲ್ಲ ಗರ್ಭಕೋಶದ ಆರೋಗ್ಯ, ಹಾರ್ಮೋನಲ್ ಲೆವೆಲ್ಸು, ದೇಹದ ತೂಕ, ಎಂಬ್ರಿಯೋ ಕ್ವಾಲಿಟಿ, ಬ್ಲೀಡಿಂಗ್ ಎಷ್ಟಾಗ್ತಾ ಇದೆ, ಲೈನಿಂಗ್ ಹೇಗಿದೆ, ಎಲ್ಲವನ್ನು ನೋಡಿ ನಂತರ ನೀವು IVF ಚಿಕಿತ್ಸೆಯನ್ನು ತಗೊಂಡ್ರೆ ನಿಮ್ಮ IVF ಮೊದಲನೇ IVF ಅಲ್ಲೇ ಸಕ್ಸಸ್ಫುಲ್ ಆಗುತ್ತೆ. ಮತ್ತು ಈ ಚಿಕಿತ್ಸೆ ಹೆಚ್ಚು ಫಲಕಾರಿಯಾಗಿರುವಂಥದ್ದು. ಅಷ್ಟೊಂದು ನೀವು ಚಿಕಿತ್ಸೆಗೆ ಹಣ ಖರ್ಚು ಮಾಡಿದಾಗ ಮತ್ತು ಒಂದು ಎಮೋಷನ್ಸ್ ಇಟ್ಕೊಂಡು ನೀವು ಟ್ರೀಟ್ಮೆಂಟಿಗೆ ಹೋದಾಗ ಅದು ಸಕ್ಸಸ್ ಆಗಬೇಕು ಅಂದರೆ ಇದಕ್ಕೆ ಒಂದು ಪ್ಲ್ಯಾನ್ಡ್ ಟ್ರೀಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ನಾವು ಆಯುರ್ವೇದದಲ್ಲಿ ನನ್ನ ಹತ್ರ ನಾನು ಹೇಳ್ದಂಗೆ ಬಹಳಷ್ಟು ಜನ IVF ಫೇಲಿಯರ್ ಆಗಿರೋರು ಬರ್ತಾ ಹೋಗ್ತಾರೆ. ಸೊ IVF ಅನ್ನು ಸಕ್ಸಸ್ಫುಲ್ ಮಾಡೋಕ್ಕೆ ನಾನು 2-3 IVF ಫೇಲ್ ಆಗಿರೋರು ಬಂದಾಗ ನಾನು ಯಾವ ರೀತಿ ಚಿಕಿತ್ಸೆಯನ್ನು ನೀಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮಿನಿಮಮ್ 3ರಿಂದ 6 ತಿಂಗಳವರೆಗೆ ಈ ಸಂತತಿ ಬಿಂದು ಚಿಕಿತ್ಸೆಯನ್ನು ಮಾಡಲಾಗತ್ತೆ. ಮೊದಲನೆಯದಾಗಿ 2 ಅಥವಾ 3 ರೀತಿ ದೇಹವನ್ನು ಶುದ್ಧಿ ಮಾಡಬೇಕಾಗತ್ತೆ. ಇದನ್ನು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಸಹಿತ ಕರಿತಾ ಹೋಗ್ತೀವಿ. ಆಯುರ್ವೇದದಲ್ಲಿ ಪುರಾತನ ಕಾಲದಿಂದಲೂ ಉತ್ತಮ ಅಂದರೆ ಮಕ್ಕಳಾಗಬೇಕು ಅಂತಂದರೆ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಮತ್ತು ಎಗ್ ಇರಬೇಕು ಅಂತ ಆ ಕಾಲದಲ್ಲೇ ಹೇಳಿದ್ದಾರೆ. ಸೊ ನಾವು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಸಂತತಿ ಬಿಂದು ಚಿಕಿತ್ಸೆಯನ್ನು ಮಾಡ್ತಾ ಬರ್ತೀವಿ. ಮೊದಲನೆಯದಾಗಿ ಶೋಧನ ಚಿಕಿತ್ಸೆ ಅಂತ ಏನು ಹೇಳ್ತೀವಿ, ಅವರ ಬಾಡಿಯ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಕಂಪ್ಲೀಟ್ ಅವರ ದೇಹದ ಹಾರ್ಮೋನನ್ನು ಕಂಪ್ಲೀಟ್ ರಿಸ್ಟ್ರಕ್ಷನ್ ಮಾಡೋಕ್ಕೆ, ಕ್ಲೀನ್ ಮಾಡೋದಕ್ಕೆ ಈ ಡಿಟಾಕ್ಸ್ ಚಿಕಿತ್ಸೆಯನ್ನು ಮಾಡ್ತಾ ಬರಬೇಕಾಗತ್ತೆ. ಅದರ ನಂತರ ಅವರ ಪೀರಿಯಡ್ಸ್ಗೆ ಅನುಗುಣವಾಗಿ ಅವರಿಗೆ ಸರಿಯಾಗಿರುವಂತಹ ಡಯಟನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬರ್ತೀವಿ. ಅಂದರೆ ನಿಮ್ಮ LH ಹಾರ್ಮೋನ್, FSH ಹಾರ್ಮೋನ್ ಎರಡೂ ಬ್ಯಾಲೆನ್ಸ್ ಇರುವಂತಹ ರೀತಿ, ನಿಮ್ಮ ಹಾರ್ಮೋನ್ ವ್ಯತ್ಯಾಸ ಆಗದೇನೆ ಇರುವಂತಹ ಕಲ್ಮಶಗಳೆಲ್ಲ ದೇಹದಿಂದ ಹೊರಗೆ ಹಾಕಿದ ನಂತರ ಯಾವ ರೀತಿ ಆಹಾರವನ್ನು ತಗೋಬೇಕು, ನಿಮ್ಮಲ್ಲಿ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಅಂದರೆ ಫಸ್ಟ್ 15 ಡೇಸು ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಯಾವ ರೀತಿ ಆಹಾರವನ್ನು ತಗೋಬೇಕು, ನಂತರ ಗರ್ಭ ಧರಿಸಿದ ನಂತರ ಯಾವ ರೀತಿಯಾಗಿರುವಂತಹ ಆಹಾರ ತಗೋಬೇಕು, ಇದಕ್ಕೆ ಪೂರಕವಾಗಿ ಆಯುರ್ವೇದದ ಕೆಲವೊಂದು ಹರ್ಬ್ಸನ್ನು, ಔಷಧಿಗಳನ್ನು ಸಹಿತ ನೀಡಲಾಗುತ್ತೆ. ಜೊತೆಗೆ ಮನೆಯಲ್ಲೇ ಬಳಸಬಹುದಂಥ ಕೆಲವು ಐಟಮ್ಸ್ ಇರಬಹುದು, ಹಿಂಗು, ಶುಂಠಿ, ಜೀರಿಗೆ, ಈ ರೀತಿಯಾಗಿರುವಂತಹ ಸಿನಮಾನ್ ಪೌಡರು, ಈ ರೀತಿಯಾಗಿರುವಂತಹ ಐಟಮ್ಗಳನ್ನು ಯಾವಾಗ ತಗೋಬೇಕು ಅಂತ ಸಹಿತ ತಿಳಿಸ್ಕೊಡಲಾಗುತ್ತೆ. ಇದರ ನಂತರ ಬಹಳಷ್ಟು ಜನ ತುಂಬ ಫೇಲ್ಡ್ IVF ಇತ್ತು, ತುಂಬ ಏಜ್ ಜಾಸ್ತಿ ಆಗಿತ್ತು, 38 ಇಯರ್ಸ್ ಮೇಲೆ ಆಗಿದೆ ಅಂತಂದರೆ ನಾವು ಬಸ್ತಿ ಚಿಕಿತ್ಸೆಯನ್ನು ಒಂದು 8 ದಿನ ಬಸ್ತಿ ಚಿಕಿತ್ಸೆಯನ್ನು ಮಾಡೋದ್ರಿಂದ IVF ಅಲ್ಲಿ ಸಕ್ಸಸ್ ರೇಟನ್ನು ಜಾಸ್ತಿ ಮಾಡಬಹುದು. ಸೊ ಮೊದಲನೆಯದಾಗಿ ಶೋಧನ ಚಿಕಿತ್ಸೆಯನ್ನು ಮಾಡಿ ದೇಹದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು, ಟಾಕ್ಸಿನ್ಸ್ಗಳನ್ನು ಹೊರಗೆ ಹಾಕ್ತೀವಿ. ಅದರ ನಂತರ ಗರ್ಭಕೋಶವನ್ನು ತುಂಬ ಇಂಪ್ರೂವ್ ಮಾಡೋದಕ್ಕೆ, ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ, ಯಾವುದೇ ರೀತಿ ಬೇರೆ ಅಡ್ಡ ಪರಿಣಾಮಗಳಿದ್ದರೆ, ಎಂಡೋಮೆಟ್ರಿಯಾಸಿಸ್ ಇದ್ದರೆ ಅಥವಾ ಫೈಬ್ರಾಯ್ಡ್ ಇದ್ದರೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಬಸ್ತಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸೊ ಬಸ್ತಿ ಚಿಕಿತ್ಸೆಯನ್ನು ನೀಡೋದ್ರಿಂದ ನಮ್ಮ IVF ಸಕ್ಸಸ್ ರೇಟು 30% ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು 8 ದಿನ ಈ ರೀತಿಯಾಗಿರುವಂತಹ ಬಸ್ತಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇದರ ನಂತರ ಯಾವ ಮಹಿಳೆಯರಲ್ಲಿ ಇಂಪ್ಲಾಂಟೇಷನ್ ಆಗ್ತಾ ಇಲ್ಲ, ಕೆಲವು ಸತಿ ನಿಮಗೆ AA ಗ್ರೇಡ್ ಕ್ವಾಲಿಟಿ ಎಂಬ್ರಿಯೋ ಇರಬಹುದು, ಅದರಲ್ಲಿ ಯಾವುದೇ ರೀತಿ ಡಿಫಾರ್ಮಿಟಿ ಇಲ್ಲದೆ ಇರ್ಬೋದು, ಅಂದರೂ ಮಹಿಳೆಯ ದೇಹ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಎಂಬ್ರಿಯೋ ಇಂಪ್ಲಾಂಟೇ ಆಗೋದಿಲ್ಲ, ಎಷ್ಟು ಸತಿ ಕೊಟ್ಟರೂ ಎಂಬ್ರಿಯೋ ಇಂಪ್ಲಾಂಟ್ ಆಗೋಲ್ಲ, ಅಥವಾ ಲೈನಿಂಗ್ ಉತ್ತಮವಾಗಿರಲ್ಲ, ಗರ್ಭಕೋಶದ ಒಳಗಿನ ಲೈನಿಂಗು ಕ್ವಾಲಿಟಿ ಇಲ್ಲದೆ ಇರುವಂಥದ್ದು, ಈ ರೀತಿ ಸಮಸ್ಯೆಗಳಿದ್ದಾಗ ನಾವು ಬೇರೆ ರೀತಿಯ ಒಂದು ಬಸ್ತಿಯನ್ನು ಮಾಡಲಾಗುತ್ತೆ. ಇದನ್ನು 3 ದಿನ ಗರ್ಭಕೋಶದ ಒಳಗೇನೆ ಆಯುರ್ವೇದದ ಔಷಧಿಗಳನ್ನು
ನೀಡಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ಉತ್ತರ ಬಸ್ತಿ ಅಂತ ಕರಿತೀವಿ ಈ ಚಿಕಿತ್ಸೆಗೆ. ಸೊ ಉತ್ತರ ಬಸ್ತಿಯನ್ನು ಒಂದು 2-3 ಸಿಟ್ಟಿಂಗ್ ಮಾಡೋದ್ರಿಂದ ಯಾರಿಗೆ ಇಂಪ್ಲಾಂಟೇಷನ್ನ ಸಮಸ್ಯೆ ಇದೆ, ಕೆಲವರಿಗೆ ಕನ್ಸೀವ್ ಆಗುತ್ತೆ ಬಟ್ ವಿದಿನ್ 8 ವೀಕ್ಸು ಅಬಾರ್ಷನ್ ಆಗುತ್ತೆ, ಹಾರ್ಟ್ ಬೀಟ್ ಫಾರ್ಮ್ ಆಗಿರಲ್ಲ, ಈ ರೀತಿಯೆಲ್ಲ ಸಮಸ್ಯೆಗಳು ಇರೋರು ಉತ್ತರ ಬಸ್ತಿ ಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಯಾರಿಗೆ IVF ಫೇಲಿಯರ್ ಆಗಿದೆ ಅದಕ್ಕೆ ರೀಸನ್ ಏನು, ಕ್ವಾಲಿಟಿ ಎಗ್ ಪ್ರಾಬ್ಲಮ್ ಇದೆಯಾ, ಸೆಮೆನ್ ಅನಾಲಿಸಿಸ್ ನೋಡಿಕೊಂಡು ಕ್ವಾಲಿಟಿ ಸ್ಪರ್ಮ್ ಪ್ರಾಬ್ಲಮ್ ಇದೆಯಾ, ಎಂಬ್ರಿಯೋ ಕ್ವಾಲಿಟಿನೇ ಇಂಪ್ರೂವ್ ಮಾಡಬೇಕಾ ನೋಡಿಕೊಂಡು ಮಾಡಬಹುದು. ಇದಲ್ಲದೆ ಅವರ ಲೈನಿಂಗಲ್ಲಿ ಪ್ರಾಬ್ಲಮ್ ಇದ್ದರೆ, ದೇಹದ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸವಿದ್ದರೆ, ತೂಕವಿದ್ದರೆ ಅದರ ಚಿಕಿತ್ಸೆಯನ್ನು ಸಹಿತ ಮಾಡಬಹುದು. ಇದಲ್ಲದೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತೀವಿ, ಯಾವುದೇ ರೀತಿ ಸಮಸ್ಯೆ ಇಲ್ಲದಿರುವಂತಹ ಕಪಲ್ಗಳು ಸಹಿತ ಇರ್ತಾರೆ, ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ, ಎಲ್ಲ ಹಾರ್ಮೋನ್ ಲೆವೆಲ್ಲು ನಾರ್ಮಲ್ ಇರುತ್ತೆ, ಅಂದ್ರೂ ಸಹಿತ IVF ಸಕ್ಸಸ್ಫುಲ್ ಆಗ್ತಾ ಇರೋದಿಲ್ಲ. ಅಂತಹ ಸಮಯದಲ್ಲಿ ಏಜ್ ಆಗಿರುವಂತಹ ಮಹಿಳೆಯರಲ್ಲಿ 38-39 ಇಯರ್ಸ್ ಆದಮೇಲೆ IVFಗೆ ಸ್ಟ್ರಗಲ್ ಮಾಡ್ತಾ ಇದ್ದರೆ ಅಂಥವರಲ್ಲಿ ಸಹಿತ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡೋದ್ರಿಂದ, ಬಸ್ತಿ, ವಿರೇಚನ, ಡಿಟಾಕ್ಸನ್ನು ಮಾಡೋದ್ರಿಂದ, ನಸ್ಯ, ಬಹಳಷ್ಟು ಚಿಕಿತ್ಸೆಗಳ ಆಯುರ್ವೇದದಲ್ಲಿದೆ. ಈ ರೀತಿಯಾಗಿ ಚಿಕಿತ್ಸೆಯನ್ನು ಮಾಡಿ ನಂತರ IVF ಟ್ರೀಟ್ಮೆಂಟ್ಗೆ ಹೋದರೆ ಅವರಲ್ಲಿ ಸಕ್ಸಸ್ ರೇಟನ್ನು ನಾನು ನೋಡ್ಬೋದಾಗಿದೆ. ನನ್ನಲ್ಲಿ ಬಹಳಷ್ಟು ಕೇಸ್ಗಳು 6-7 IVF ಫೇಲಿಯರ್ ಆಗಿರುವವರು ಸಹಿತ ಆಯುರ್ವೇದದ ಚಿಕಿತ್ಸೆಯ ನಂತರ ಸಕ್ಸಸ್ಫುಲ್ ರೇಟನ್ನು ನೋಡಿದ್ದಾರೆ. ಮತ್ತು ಕೆಲವರಲ್ಲಿ ತುಂಬ ಏಜ್ ಕಡಿಮೆ ಇತ್ತು ಅಂದರೆ, ನಿಮಗೆ 30 ವರ್ಷದ ಒಳಗೆ ಆಗಿದ್ದರೆ IVF ಚಿಕಿತ್ಸೆ ಇಲ್ಲದೇನು IVF ಫೇಲಿಯರ್ ಆಗಿದ್ರೂ ಆಯುರ್ವೇದ ಚಿಕಿತ್ಸೆ ತಗೊಳ್ಳೋದ್ರಿಂದ ಸಹಜವಾಗಿ ಅವರು ಬಂಜೆತನವನ್ನು ನಿವಾರಣೆ ಮಾಡಿಕೊಂಡು ಗರ್ಭಧರಿಸೋಕ್ಕೆ ಸಾಧ್ಯವಾಗಿದೆ. ಸೊ ನ್ಯಾಚುರಲ್ ಆಗಿ ನೀವು ಗರ್ಭಧರಿಸಬೇಕು ಅಥವಾ ಸುಲಭವಾಗಿ IUIಯಲ್ಲೇ ಗರ್ಭಧರಿಸಬೇಕು ಅಂದರೆ ನಾನು ಹೇಳ್ದಂಗೆ ಈ ಕೆಲವು ವಿಷಯಗಳನ್ನು ಮನಗಟ್ಟನೆ ಮಾಡ್ಕೊಳ್ಳಿ. ಮೊದಲನೆಯದಾಗಿ ನಿಮ್ಮ ತೂಕವನ್ನು ಕಂಟ್ರೋಲಲ್ಲಿ ಇಡಬೇಕು. ಯಾರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಯಾವ ಮಹಿಳೆಯರಲ್ಲಿ ತೂಕ ಜಾಸ್ತಿ ಇದೆ, ಅವರಲ್ಲಿ ಕುತ್ತಿಗೆ ಸುತ್ತಲೂ ಕಪ್ಪಾಗಿದೆ, ಮತ್ತು ಪದೇ ಪದೇ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ, ಅಂಥವರಲ್ಲಿ PCOSನ ಸಮಸ್ಯೆ ಇರಬಹುದು. ಅಂಥವರು ಸ್ವೀಟು ಮತ್ತು ಕರೆದಿರೋ ಪದಾರ್ಥಗಳನ್ನು ಖಂಡಿತ ನಿಲ್ಲಿಸಬೇಕು. ಅಲ್ಲದೆ ರೆಗ್ಯುಲರ್ ಆಗಿ ಎಕ್ಸಸೈಸನ್ನು ಮಾಡಬೇಕು. ನೀವು ರೆಗ್ಯುಲರ್ ಆಗಿ ಯೋಗಾಸನ ಅಥವಾ ವಾಕಿಂಗನ್ನು ಮಾಡೋದ್ರಿಂದ ನಿಮ್ಮ ದೇಹದ ಕಾರ್ಟಿಸಾಲ್ ಏನು ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಬಹುದು. ಬಂಜೆತನಕ್ಕೆ ಮೇಜರ್ ರೀಸನ್ ನಾನು ಹೇಳ್ದಂಗೆ ಬಹಳಷ್ಟು ಜನಕ್ಕೆ ಹಾರ್ಮೋನ್ನ ವ್ಯತ್ಯಾಸದಿಂದ ಉಂಟಾಗುತ್ತೆ. ಸೊ ಈ ಹಾರ್ಮೋನು ಬಹಳಷ್ಟು ನಾವು ಹೊರಗಡೆ ಇರುವಂತಹ ಫುಡ್ಡು, ಈಗ ಚಿಕನ್ಗಳಲ್ಲಿ ಹೊರಗಡೆ ನಾವು ಚಿಕನ್ ತೊಗೊಂಡಾಗ ಅದರಲ್ಲಿ ಇಂಜೆಕ್ಟ್ ಮಾಡಿರ್ತಾರೆ, ಭಾಳಷ್ಟು ಹಾರ್ಮೋನ್ಸ್ಗಳನ್ನು ಕೋಳಿಗೆ ಇಂಜೆಕ್ಟ್ ಮಾಡಿರ್ತಾರೆ, ಅಥವಾ ನಮ್ಮ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿಗೆ ಪೆಸ್ಟಿಸೈಡ್ ಇರುವಂಥದ್ದು. ಸೊ ಇದನ್ನೆಲ್ಲ ಅವರು ಹೆಚ್ಚಿಗೆ ಪ್ರೋಸೆಸ್ ಮಾಡಿರುವಂತಹ ಆಹಾರವನ್ನು ಕಡಿಮೆ ಮಾಡುವಂಥದ್ದು, ಆಹಾರವನ್ನು ಆದಷ್ಟು ಮನೆಯಲ್ಲಿ ಸೇವನೆ ಮಾಡುವಂಥದ್ದು, ಹೆಚ್ಚಿಗೆ ಪೌಷ್ಟಿಕಾಂಶ ಇರುವಂತಹ ಕಾಳು ಬೇಳೆ ಮತ್ತು ಸೀಡ್ಸನ್ನು ಸೇವನೆ ಮಾಡುವಂಥದ್ದು, ಅವರ ಡೈಜೆಷನನ್ನು ಕರೆಕ್ಟ್ ಮಾಡಿಕೊಂಡು ಯೂಟ್ರೈನ್ ಹೆಲ್ತನ್ನು ಇಂಪ್ರೂವ್ ಮಾಡುವಂಥದ್ದು, ಈ ರೀತಿಯಾಗಿ ಶೋಧನೆ ಚಿಕಿತ್ಸೆಯನ್ನು ಮಾಡಿ ಜೊತೆಗೆ ಆಯುರ್ವೇದ ಹರ್ಬ್ಸನ್ನು ತಗೊಳ್ಳೋದ್ರಿಂದ ಗರ್ಭಕೋಶದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದ್ರಿಂದ, ಗರ್ಭಕೋಶಕ್ಕೆ ರಸಾಯನ ಚಿಕಿತ್ಸೆಯನ್ನು ಕೊಡೋದ್ರಿಂದ IVFಲ್ಲಿ ಸುಲಭವಾಗಿ ಸಕ್ಸಸ್ಸನ್ನು ಪಡಿಬಹುದು. ಸೊ ನಮ್ಮಲ್ಲಿ ನಾನು ಹೇಳ್ದಂಗೆ ಬಹಳಷ್ಟು ಮಹಿಳೆಯರು ಬರ್ತಾರೆ, ಈ ರೀತಿ IVF ಫೇಲಿಯರ್ ಆಗಿದೆ, ನನಗೆ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು, ನನಗೆ ಡೋನರ್ ಎಗ್ಗು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂತೆಲ್ಲ ಬಹಳಷ್ಟು ಜನ ತುಂಬ ಬೇಜಾರಲ್ಲಿ ಬರ್ತಾರೆ. ಅಂಥವರಿಗೂ ನಾನು ಹೇಳೋದು ಒಂದೇ, ಮೊದಲನೆಯದಾಗಿ ಒಂದು 10 ಡೇಸ್ ಚಿಕಿತ್ಸೆ ನಂತರ ನಾವು ಮತ್ತೆ AMH ಅನ್ನು ಟೆಸ್ಟ್ ಮಾಡ್ತೀವಿ. ಬಹಳಷ್ಟು ಜನಕ್ಕೆ ಎಗ್ ಪಿಕಪ್ ಮಾಡಿದ್ಮೇಲೆ ನಂತರ ಡಬಲ್ A ಗ್ರೇಡ್ ಇರುವಂತಹ ಎಂಬ್ರಿಯೋಗಳು ಸಿಕ್ಕಿದೆ. ಸೊ ನೀವು ಯಾವುದೇ ರೀತಿ ಧೈರ್ಯಗುಂದದೇನೆ IVF ಫೇಲಿಯರ್ ಆಗಿದ್ದರೆ ಮೊದಲನೆಯದಾಗಿ ನಿಮ್ಮ ಎಲ್ಲ ರಿಪೋರ್ಟ್ಗಳನ್ನು ಕೆಳಗೆ ಬರುವಂತಹ ದೂರವಾಣಿಗೆ ತಿಳಿಸ್ಕೊಡಿ. ನಮ್ಮ ಕಡೆಯಿಂದ ಟೆಲಿಕಾಲರ್ಸ್ ನಿಮಗೆ ಮಾತಾಡ್ತಾರೆ, ಜೊತೆಗೆ ಡಾಕ್ಟರ್ಸ್ ಜೊತೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ಕರೆಕ್ಟಾಗಿ ನೋಡಿ ನೀವು ಯಾವ ಸಮಸ್ಯೆ ಇದೆ, ನಿಮಗೆ ಹಾರ್ಮೋನ್ನ ವ್ಯತ್ಯಾಸವಿದೆಯಾ ಅಥವಾ ಕ್ವಾಲಿಟಿ ಅಂಡಾಣು ಬಿಡುಗಡೆ ಆಗೋಕ್ಕೆ ಸಮಸ್ಯೆ ಇದೆಯಾ, ಇದನ್ನು ನೋಡಿಕೊಂಡು ಕೂಲಂಕುಷವಾಗಿ ವಿಚಾರಿಸಿ ನಂತರ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡೋದ್ರಿಂದ IVF ಚಿಕಿತ್ಸೆ ಇಲ್ಲದೆ ಅಥವಾ IVF ಚಿಕಿತ್ಸೆಗೆ ಹೋಗೋದಾದರೂ ಸಕ್ಸಸ್ಫುಲಿ ಅದನ್ನು ಹೇಗೆ ಮಾಡುವಂಥದ್ದನ್ನು ಸುಲಭವಾಗಿ ಆಯುರ್ವೇದ ಚಿಕಿತ್ಸೆಯಿಂದ ಮಾಡಬಹುದು. ಸೊ ಯಾರಿಗೆ ಈ ರೀತಿ IVF ಚಿಕಿತ್ಸೆ ಫೇಲಿಯರ್ ಆಗಿದೆ, ಮತ್ತೆ ಮತ್ತೆ ಪದೇ ಪದೇ ಮಾಡ್ಸೋಕ್ಕಾಗಲ್ಲ ಮತ್ತು ತುಂಬ ಸ್ಟ್ರೆಸ್ಫುಲ್ ಇರ್ತೀರಾ ಅಂಥವರು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ.
ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.